कर्नाटक राज्यातील कुरुब समाजाला अनुसूचित जमाती आरक्षण देण्यासह विविध मागण्या पूर्ण करण्याच्या मागणीसाठी सोमवारी कुरुब संघटनेच्या वतीने आंदोलन करण्यात आले. कुरुबा समाजाचे कुलदैवत जगद्गुरू श्री रेवणसिद्धेश्वर पंचपीठाची स्थापना करून सुरुवातीला 5 कोटी रुपयांचा निधी मंजूर करावा. कुरुबा समाजातील स्वामी, पट्टपुजारी तसेच मंदिरांमध्ये देवपूजा करणाऱ्या पुजाऱ्यांना दरमहा 15,000 रुपये मानधन द्यावे अशी मागणी करण्यात आली. ಕುರುಬ ಸಮಾಜದ ಎಸ್ಟಿ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕುರುಬ ಸಮಾಜಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದೆ. 1950 ರಿಂದ 1990 ವರೆಗೆ ಎಸ್ಟಿ ಮೀಸಲಾತಿ ಕೊಡ್ತಾ ಇರುವಂತ ಸರ್ಕಾರ ಏಕಕಾಲಕ್ಕೆ ಇವತ್ತು ನಿಲ್ಲಿಸಿದೆ. ಕೊಡಗು, ಮೈಸೂರು, ಬೀದರ್, ಯಾದಗಿರಿಯಲ್ಲಿ ಇವತ್ತು ಕೂಡ ಗೊಂಡ ಅಂತ ಅಣ್ಣ ಕೊಡ್ತಾರೆ, ತಮ್ಮನ ಮಕ್ಕಳಿಗೆ ಕೊಡಲು ತಾರತಮ್ಯ ಆಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಮಾಹಿತಿಯನ್ನ ಕೇಳಿದೆ. ಇಡೀ ರಾಜ್ಯದಲ್ಲಿ ಕೊಡ್ತಾ ಇರೋದನ್ನು ಯಾಕೆ ನಿಲ್ಲಿಸಿದೆ, ಯಾವ ಕಾರಣದಿಂದ ನಿಲ್ಲಿಸಿದೆ ಅಂತ ಕೇಂದ್ರ ಸರ್ಕಾರದ ಮಾರ್ಚ್ ಅಲ್ಲಿ ಮಾಹಿತಿ ಕೇಳಿದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸರಿಯಾದಂತಹ ಮಾಹಿತಿ ಕೊಡೋದ್ರಲ್ಲಿ ತಾರತಮ್ಯ ಇದೆ. ಕುರುಬ ಸಮಾಜದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಕುರುಬರ ಓಟನ್ನ ಪಡಿತಾರೆ, ಕುರುಬರ ಸಮಸ್ಯೆಗೆ ಯಾಕೆ ಸ್ಪಂದಿಸಲ್ಲ ಅನ್ನುವಂತ ವಿಚಾರ ಇಟ್ಕೊಂಡು ಇವತ್ತು ಬೆಳಗಾವಿ ನಗರದಲ್ಲಿ ಬೃಹತ್ ಆದಂತಹ ಹೋರಾಟ ಮಾಡಲು ನಾವೆಲ್ಲರೂ ಬಂದಿದ್ದೇವೆ. एसटी होराट समिती अध्यक्ष सिद्धण्णा तेजी. भटक्या मेंढपाळ समाजातील मुलांसाठी प्रत्येक जिल्हा व पातळीवर श्री कनक निवासी शाळा सुरू कराव्यात अशी ठाम मागणीही कुरुबा संघटनेने केली आहे. संकल्प शिंदे, KMM मराठी, बेळगाव.